ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ವಾದ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಹೆಂಗೆ ಮಲ್ತೇಶ್ ಪಾಯಿಂಟನ್ನು ಯಾವ ರೀತಿ ಇಡ್ತಾ ಇದ್ದಾರೆ ಲಾಯರ್ಗಳು ಅನ್ನುವಂಥದ್ದನ್ನ ನೋಡಿ. ಜಮೀನು ಸ್ವಾಧೀನವಾಗಿ ಹಣ ಡಿಪಾಸಿಟ್ ಆದಮೇಲೆ ಏನಾಗುತ್ತೆ ಸಂಗತಿ, ಬದಲಿ ನಿವೇಶನದ ಪ್ರಶ್ನೆ ಬರಲ್ಲ ಇಲ್ಲಿ. ಹೌದು, ರಾಘವನ್ನ ಸಂಗತಿಗಳನ್ನು ಹೇಳ್ತಾ ಹೋಗ್ತಾರೆ. 23/6/2014 ಬದಲಿ ನಿವೇಶನಕ್ಕೆ ಸಿಎಂ ಪತ್ನಿ ಅರ್ಜಿ ಸಲ್ಲಿಸ್ತಾರೆ. ಸಾಮಾನ್ಯದವರ ಅರ್ಜಿ ಆದ್ರೆ ನೀವು ಈ ರೀತಿ ಅದನ್ನ ಪರಿಗಣಿಸ್ಬಿಡ್ತಿದ್ರಾ? ಹೌದು, ಪರಿಗಣಿಸ್ತಿರ್ಲಿಲ್ಲ ನೀವು. 60-40 ಅರ್ಜಿ ಸಲ್ಲಿಸಬಹುದು ಅಷ್ಟೇನೆ. ಜಡ್ಜ್ ಹೇಳ್ತಾರೆ ಈ ಸಂದರ್ಭದಲ್ಲಿ 60-40 ಅಲ್ಲ, ಒಂದು ಸೀಟ್ಗೂ ಕೂಡ ಅರ್ಹತೆ ಇರಲಿಲ್ಲ. 50-50 ಅಡಿನಲ್ಲಿ ಅಂದ್ರೆ ಈ ಸ್ನೇಹಮಯಿ ಕೃಷ್ಣಪುರ ರಾಘವನ್ ವಾದ ಮಾಡ್ತಾರೆ, ಒಂದು ಸೈಟ್ಗೂ ಕೂಡ ಇಲ್ಲಿ ಹೌದು ಸಾಧ್ಯ ಇಲ್ಲ ಇಲ್ಲಿ ಅಂತ. ಅಂದ್ರೆ ಮಾಲ್ತೇಶ್ ನಾವು ಮಾತಾಡ್ತಾ ಇದ್ವಿ, ಆರಂಭದಿಂದ ಇಲ್ಲಿ ತನಕ ಇದು ನಡೆದು ಬಂದಂತ ಹಾದಿ ಇದೆಯಲ್ಲ, ಯಾರು ಇದರ ಮಾಲೀಕರು, ಏನು ಎತ್ತ, ನಿಂಗ ಇದರ ಮಾಲೀಕರು, ಅದಕ್ಕೆ 3 ಜನ, ಅವ್ರಿಗೆ 3 ಜನ ಮಕ್ಕಳು, 3 ಜನ ದೇವರಾಜು ಕೂಡ ಒಬ್ಬ. ದೇವರಾಜು ಸೇರಿದಂತೆ ಇನ್ನೊಬ್ಬ ಅವರ ಸೋದರ ನಮಗೆ ಏನು ಬೇಡವೇ ಬೇಡ ಇದನ್ನ ಅಂತ ತಮ್ಮ ಹಕ್ಕನ್ನ ಮೈಲಾರಂಗ್ ವರ್ಗಾಯಿಸಿದ್ರು. ಆದ್ರೆ ಆಗುವಂಥದ್ದು ಏನು ಅಂತಂದ್ರೆ ಜಮೀನನ್ನ ಡಿನೋಟಿಫೈ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೇ ದೇವರಾಜು ಪತ್ರ ಬರೀತಾನೆ. ಹೌದು, ಮಾಲೀಕನೇ ಅಲ್ದಿರುವಂತ ದೇವರಾಜು ಪತ್ರ ಬರೀತಾನೆ ಅಂದ್ರೆ ಏನ್ ಅರ್ಥ ಅನ್ನೋದ್ರಿಂದ ವಾದ ಮಂಡನೆ ಶುರುವಾಗಿದೆ. ಹೌದು, 96ರಿಂದ 99 ತನಕ ಈಗಿನ ಮುಖ್ಯಮಂತ್ರಿಗಳು ಆಗಿನ ಉಪಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಏನೇನಾಯ್ತು ಅನ್ನುವಂಥದ್ದನ್ನ ವಕೀಲರು ಹೇಳ್ತಾ ಇದ್ರು. ಬಟ್ ಇಲ್ಲಿ ವಿಚಾರ ಅಂತ ಅಂದ್ರೆ ಇಲ್ಲಿ ದೇವರಾಜು ಅನ್ನುವಂಥವ್ರು ಯಾರು, ಮಲ್ಲಿಕಾರ್ಜುನ್ ಅಂತ ಅಂದ್ರೆ ಪಾರ್ವತಿ ಅವರ ಸಹೋದರನಿಗೆ ಜಮೀನನ್ನ ಕೊಟ್ಟಿದ್ದಾರೆ, ಅವ್ರು ಮೂಲ ಮಾಲೀಕರೇ ಅಲ್ಲ, ಅವ್ರಿಗೆ ಕೊಡೋದಕ್ಕೆ ಅವಕಾಶನೇ ಇರಲಿಲ್ಲ. ಒಂದು. ಎರಡನೇದಾಗಿ ಆಲ್ರೆಡಿ ನೋಟಿಫೈ ಆಗಿ ಅದಕ್ಕೆ ಪರಿಹಾರ ಟ್ರೆಜರಿ ಅಂದ್ರೆ ಏನೋ ರೆವೆನ್ಯೂ ಟ್ರೆಜರಿಗೆ ಬಂದಂತ ನಂತರದಲ್ಲಿ ಇವ್ರು ಮತ್ತೆ ಡಿನೋಟಿಫೈ ಮಾಡಿದಾರ ಜಮೀನು. ಎರಡನೇದಾಗಿ ಅದು ಕೂಡ ತಪ್ಪು. ಮೂರನೇದಾಗಿ ಇವರು ಜಮೀನನ್ನ ನಮ್ಮ ಜಮೀನಿದೆ, ನಮ್ಮ ಜಮೀನು ಇದಕ್ಕೆ ಅವರು ಆ ನಂತರದಲ್ಲಿ ಆ ಜಮೀನು ಕಂಪ್ಲೀಟ್ ಆಗಿ ಡಿನೋಟಿಫೈ ಆದಂತ ಜಮೀನನ್ನ ಇವರು ಮತ್ತೆ ಲೇಔಟ್ ಅನ್ನಾಗಿ ಮಾಡಿದ್ದಾರೆ. ಅದು ಮೂರನೇ ತಪ್ಪು. ಈಗ ತಾನೇ ರಂಗನಾಥ್ ಅವರು ಹೇಳ್ತಾ ಇದ್ದಾಗೆ 2014ರಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ತನಗೆ ಬದಲಿ ನಿವೇಶನಕ್ಕಾಗಿ ಜಾಗ ಕೊಡಬೇಕು ಅಂತೇಳಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಬೇರೆ ಯಾರಾದ್ರೂ ಸಾಮಾನ್ಯ ವ್ಯಕ್ತಿ ಆಗಿದ್ದಿದ್ರೆ ಎಷ್ಟೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತಿತ್ತು. ಇದ್ರಲ್ಲಿ ಅವ್ರ ಟೈಟಲ್ ಅವ್ರದ್ದು ಅನ್ನುವಂಥದ್ದೇ ಖಚಿತತೆ ಇಲ್ಲ. ಇವ್ರಿಗೆ ಜಮೀನ್ ಹೆಂಗ್ ಬಂತು ಮತ್ತೊಂದು ಅದನ್ನ ಯಾವುದನ್ನು ಕೂಡ ಪರಿಶೀಲನೆಗೆ ಒಳಪಡಿಸದೆ ನೇರ ಜಮೀನನ್ನ ಕೊಡುವಂತ ನಿಟ್ಟಿನಲ್ಲಿ ಬದಲಿ ನಿವೇಶನ ಕೊಡೋದಕ್ಕೆ ಇವರು ಮುಂದಾದ್ರಲ್ಲ. ಸೊ ಹೇಗೆ ಇಲ್ಲಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತನ್ನ ಬಿಂಬಿಸುವಂತ ಪ್ರಯತ್ನವನ್ನ ಮಾಡೋ ಪ್ರಯತ್ನ ಆಗ್ತಾ ಇದೆ. ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ, ಯಾವ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟೊಂದೆಲ್ಲ ಚರ್ಚೆ ಆಗ್ತಾ ಇದೆಯಲ್ಲ, ಆ ಜಮೀನಲ್ಲಿ ಸೈಟ್ಗಳಾಗಿ ಆ ಸೈಟ್ಗಳನ್ನು ಕೂಡ ಹಂಚಿಕೆ ಮಾಡಿದ್ರು. ಹೌದು, ಅಲ್ಲಿಂದ ಇವರು ಪ್ರಹಸನ ಶುರು ಆಗುತ್ತೆ. ಕರೆಕ್ಟ್. ಸೊ ಹೈಕೋರ್ಟ್ ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಬಹಳ ರೋಚಕವಾಗಿ ಸಾಗ್ತಾ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಸರಿ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರವಾದಂತ ವಕೀಲರು ಕೆಜಿ ರಾಘವನ್ ಅವರು ವಾದ ಹುಡ್ತಾ ಇದ್ದಾರೆ. ಈಗ ಇಡೀ ವಾದ ಏನ್ ನಡಿಬೇಕಿದೆ ಇಲ್ಲಿ ಅಂದ್ರೆ ಒಂದೇ ಸಿಂಪಲ್, ರಾಜ್ಯಪಾಲರು ಕೊಡೋದಕ್ ಬರುತ್ತಾ ಇಲ್ವಾ, ಇಷ್ಟೇ. ಈಗ ಆಗ್ಬೇಕಾಗಿದ್ದು ಇಷ್ಟೇ. ಆದ್ರೆ ಇದು ಕೇಸ್ ಮೆರಿಟ್ಸ್ ಏನು ಮತ್ತೊಂದು ಇದ್ರ ಅವಶ್ಯಕತೆ ಈಗ ಇದನ್ನ ಡಿಸೈಡ್ ಮಾಡುವಂತ ನಿಟ್ಟಿನಲ್ಲಿ ಇಲ್ಲ. ಆದ್ರೆ ಮೊನ್ನೆ ಜಡ್ಜ್ ಕೇಳಿದ್ರು ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಇದರಲ್ಲಿ ಅನ್ನುವಂಥದ್ದನ್ನ ಕೇಳಿದ್ರು. ಆ ಕಾರಣಕ್ಕಾಗಿ ಇಷ್ಟು ದಿವಸ ಏನಾಗ್ತಾ ಇತ್ತು, ರಾಜ್ಯಪಾಲರ ಅಧಿಕಾರಾವಧಿ ವಿಚಾರವಾಗಿ ಪ್ರಸ್ತಾಪ ಆಗ್ತಾ ಇತ್ತು. ಈ ಕೇಸ್ಗೆ ಸಂಬಂಧಪಟ್ಟಂಗೆ ಹೇಗೆ ಪ್ರಾಸಿಕ್ಯೂಷನ್ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಪ್ರಸ್ತಾಪ ಆಗ್ತಾ ಇತ್ತು. ಇವತ್ತು ಈ ಕೇಸ್ನ ಮೆರಿಟ್ಸ್ ಏನು ಅನ್ನುವಂಥದ್ದು ಪ್ರಸ್ತಾಪ ಮೊದಲ ಬಾರಿಗೆ ಆಗ್ತಾ ಇರುವಂಥದ್ದು. ಅದು ರಾಘವನ್ ಅವರು ಈಗಿನ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅನ್ನುವಂಥನ್ನ ವಿವರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ತನಿಖೆಯನ್ನ ತಡೆ ಹಿಡಿಬಾರ್ದು. ಆಮೇಲೆ ಇಲ್ಲಿ ಬೇರೆ ಬೇರೆ ತರ ಅಂತ ತನಿಖೆ ವಿಚಾರವಾಗಿ ಹೇಳ್ತಾರೆ. ಒಂದು ಸ್ಪೆಷಲ್ ಕಮಿಷನ್ ಇದಕ್ಕೆ ಒಂದು ರಚಿಸಿ ಆ ತನಿಖೆ ಆಗುತ್ತಾ ಜಡ್ಜ್ ಕೇಳ್ತಾರೆ. ಯಾವುದೇ ರೀತಿಯಾದಂಥದ್ದು ತನಿಖೆ ಏನೇ ಆದ್ರೂ ಕೂಡ ಅದಕ್ಕೆ ತಡೆ ಕೊಡುವಂತ ಕೆಲಸ ಆಗಬಾರ್ದು. ರಾಘವನ್ ಅವರು ಹೇಳ್ತಾರೆ ಇದರಲ್ಲಿ ಏನೋ ಒಂದು ತಪ್ಪು ಆಗಿದೆ, ಇದರೊಂದು ಗೋಲ್ಮಾಲ್ ಆಗಿದೆ, ಅದು ತನಿಖೆ ಆಗ್ಲಿ. ಅದಕ್ಕೆ ಯಾಕೆ ಈಗ ಮುಖ್ಯಮಂತ್ರಿಗಳು ಭಯ ಬೀಳಬೇಕು ಅಥವಾ ಅದನ್ನ ಯಾಕೆ ತಡೆ ಹಾಕುವಂತ ಪ್ರಯತ್ನ ಆಗ್ಬೇಕು, ತಡೆ ಹಾಕುವಂತ ಪ್ರಯತ್ನ ಆಗಬಾರ್ದು ಅನ್ನುವಂತ ರಾಘವನ್ ಅವ್ರ ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ. ಶನಿವಾರ ಕೂಡ ಇದೇ ಬಂತು, ನಿಮ್ದೇನು ತಪ್ಪಿಲ್ಲ ಅಂದ್ರೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಿ ಅಂತ. ಇಲ್ಲಿ ಬಹಳ ಅದ್ಭುತವಾದ ಪಾಯಿಂಟ್ಗಳಿದೆ. ಏನಂದ್ರೆ ಈಗ ಜಾಗವಿಲ್ಲದ ಜಾಗ, ಮಾಲೀಕನಲ್ಲದ ಮಾಲೀಕ ಅಂದ್ರೆ ಯಾರು ತಗೊಂಡ್ರು, ಯಾರಿಗೆ ಕೊಟ್ಟರು, ಕೊಟ್ಟಾದ್ಮೇಲೆ ಏನಾಯ್ತು, ಏನು ಎತ್ತ, ಜಾಗವೇ ಇಲ್ದಿರುವಂಥದ್ದನ್ನ ಇನ್ಯಾರಿಗೋ ಮಾಡಿಕೊಂಡು ಇನ್ಯಾರೋ ಕೊಟ್ಟಿರುವಂತವ್ರು ಅವರು ಬದಲಿ ನಿವೇಶನಕ್ಕೆ ಅಪ್ಲಿಕೇಶನ್ ಹಾಕಿ ಆ ಬದಲಿ ನಿವೇಶನಗಳಾಗಿ ಏನಿದೆ ಅರ್ಥ ಇದು. 1998ರಲ್ಲಿ 3.16 ಎಕರೆಗೆ ಒಂದು ಲೆಕ್ಕ ಹೇಳಿದ್ದಾರೆ. 3,24,000 ರೂಪಾಯಿ ಪರಿಹಾರವನ್ನ ನೀವು ಕೊಡ್ತಾ ಇದ್ದೀರಾ ಸಿಎಂ ಪತ್ನಿಗೆ. 14 ಸೈಟಿನ ಮೌಲ್ಯ ಹಾಗಾದ್ರೆ ಎಷ್ಟಿದೆ? ಸುಣ್ಣಕ್ಕೆ ಬೆಣ್ಣೆ ಬೆಲೆ ಕೊಡ್ತಾ ಇದ್ದೀರಾ ಸ್ನೇಹಮಯಿ ಕೃಷ್ಣ ಅವರ ಪರ.
KG ರಾಘವನ್ ಅವರು ವಾದ ಮಾಡ್ತಾರೆ. ವಂಡರ್ಫುಲ್ ಪಾಯಿಂಟ್, ವಂಡರ್ಫುಲ್. ಹೌದು ಹೌದು, 14 ಸೈಟ್ಗಳಂದ್ರೆ ಅರ್ಥನ ಮುಖ್ಯಮಂತ್ರಿಗಳೇ ಹೇಳ್ದಂಗೆ 62 ಕೋಟಿ ರೂಪಾಯಿ ವ್ಯಾಲ್ಯೂ ಅದ್ರದ್ದು. ಈಗ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿರುವಂತದ್ದು ಮೊನ್ನೆ 3,24,000 ರೂಪಾಯಿಯಲ್ಲಿ 62 ಕೋಟಿ ಅಲ್ಲ ಹಂಗಾದ್ರೆ. 14 ಸೈಟಿನ ಮೌಲ್ಯ ಎಷ್ಟಿದೆ? ಅದು 64 ಕೋಟಿ ಅಲ್ಲಿ ಪ್ರಸ್ತಾಪ ಆಗಿಲ್ಲ, ಕೋರ್ಟ್ ಅಲ್ಲಿ ಪ್ರಸ್ತಾಪ ಆಗಿಲ್ಲ. ಬಟ್ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ರಲ್ಲ ಮಾತಾಡುವಂತ ಸಂದರ್ಭದಲ್ಲಿ 62 ಕೋಟಿ. ಅವ್ರು ಹೇಳಿದ್ದೇನಾಯ್ತು ಅಂತಂದ್ರೆ ಲೆಕ್ಕದಲ್ಲಿ ಅರ್ಧ ಒಪ್ಕೊಂಡಂಗೆ ಆಗ್ಬಿಡ್ತು. ಅದು ಕೂಡ ಹೆಂಗ್ ಸಮಸ್ಯೆಗಳು ಹೆಂಗ್ ಬರ್ತಾವೆ ನೋಡಿ. ಇಲ್ಲಿ ಇನ್ನೊಂದಿಷ್ಟು ಪಾಯಿಂಟ್ಗಳು ಬಂದಿದೆ ಮಲ್ಲೇಶ್, ನಾವು ಅದನ್ನ ಗಮನ ಹರಿಸಬೇಕೇನು ಅಂತಂದ್ರೆ, ಈಗ ಸರ್ಕಾರಕ್ಕೆ ಇದರ ಈ ಸತ್ಯಾಸತ್ಯತೆ ಎಷ್ಟು ಏನು ಇದರ ಆಳ ಎಷ್ಟಿದೆ ಅಂತ ಗೊತ್ತಾದ್ರಿಂದಲೇ ಅವರು ಇದನ್ನ ತನಿಖೆಗೆ ಆದೇಶ ಮಾಡಿದ್ದು. ಅದಕ್ಕೋಸ್ಕರ ಆಯೋಗ ರಚಿಸಿದ್ರು. ಇಲ್ಲಾಂದ್ರೆ ಸುಮ್ಮನೆ ಸರ್ಕಾರ ಮಾಡಕ್ ಸಾಧ್ಯನಾ? ಅಥವಾ ತಾನು ಸಿಕ್ಕಳಕ್ಕೋಸ್ಕರ ಏನಾದ್ರು ಈ ರೀತಿ ಮಾಡಕ್ ಸಾಧ್ಯನಾ? ಸಾಧ್ಯವೇ ಇಲ್ಲ. ಹಿಂಗಾಗಿ ಏನು ಅಂತಂದ್ರೆ ಇದರಲ್ಲಿ ಸತ್ಯ ಇದೆ, ಇದರಲ್ಲಿ ಅದರಲ್ಲಿರುವಂಥ ಸತ್ಯ ಇದೆಯಲ್ಲ ಅದು ಹೊರಗಡೆ ಬರಬೇಕು. ಹೊರಗಡೆ ಬರಬೇಕು ಅನ್ನೋದಾದ್ರೆ ದಯವಿಟ್ಟು ಈ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ ಅನುಮತಿ ಇದೆಯಲ್ಲ ಅದನ್ನು ನೀವು ಯಾವುದೇ ಕಾರಣಕ್ಕೂ ತಡೆ ಒಡ್ಡಬಾರದು. ಅದಕ್ಕೆ ನಾನು ಆರಂಭದಲ್ಲಿ ಮಾತನ್ನು ಹೇಳಿದೆ ಏನು ಅಂತಂದ್ರೆ, ಮಾಲೀಕರೇ ಅಲ್ದಿರುವಂಥ ಜಮೀನು, ಜಮೀನಿ ಅಲ್ದಿರುವಂತಹ ಜಮೀನು, ಆ ಜಮೀನು ಇನ್ಯಾರಿಗೋ ಬರುತ್ತೆ, ಅರಿಶಿನ ಕುಂಕುಮದ ರೂಪದಲ್ಲಿ, ಬಾಗಿನದ ರೂಪದಲ್ಲಿ ಸೋದರಿಗೆ ಬರುತ್ತೆ, ಅವರು ಅದನ್ನು ಬದಲಿ ನಿವೇಶನಕ್ಕೆ ಅರ್ಜಿ ಸಲ್ಲಿಸ್ತಾರೆ. ಇವೆಲ್ಲವೂ ಆಗುವಂತ ರೀತಿ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಯಾವ್ಯಾವ ಪಾತ್ರ ವಹಿಸಿದ್ರು ಅಂದ್ರೆ ನೇರವಾಗಿ ಅವ್ರ ಪಾತ್ರ ಇಲ್ದೇನೆ ಇರ್ಬೋದು. ಜಡ್ಜ್ ಕೂಡ ಅದನ್ನೇ ಕೇಳ್ತಾರೆ, ನೇರವಾದ ಪಾತ್ರ ಇಲ್ದೇನೆ ಇರ್ಬೋದು. ಆದ್ರೆ ಎಲ್ಲೋ ಒಂದು ಕಡೆಗೆ ಇವರ ಹೆಸರು ಹೇಳ್ದೇನೆ ಕೆಲಸಗಳಾಗಿರ್ತಾವ ಅನ್ನುವಂಥದ್ದು ಈ ಪ್ರಶ್ನೆ ಬರುತ್ತೆ ಅತ್ಯಂತ ಸಹಜವಾಗಿ. ಯಾಕಂದ್ರೆ ರವಿವರ್ಮ ಕುಮಾರ್ ಮೊನ್ನೆ ಒಂದು ಪ್ರಶ್ನೆ ಎತ್ತಾರೆ ಮಲ್ಲೇಶ್, ಬಹಳ ವೆರಿ ವೆರಿ ಇಂಟ್ರೆಸ್ಟಿಂಗ್ ಇದು. ಆಗಿರ್ಬೋದು ಸಣ್ಣ ತಪ್ಪುಗಳು, ಇಲ್ಲ ಅನ್ನಲ್ಲ ನಾನು, ಆದ್ರೆ ಆಗಿರೋದನ್ನ ನೀವು ಮುಖ್ಯಮಂತ್ರಿ ತಲೆ ಯಾಕೆ ಕಟ್ತೀರಿ, ಮುಖ್ಯಮಂತ್ರಿಗಳನ್ನೇ ಯಾಕೆ ಇದಕ್ಕೆ ಎಳಿತಾ ಇದ್ದೀರಿ ಅಂತ. ಆವಾಗ ಮೆಹ್ತಾ ಹೇಳುವಂತ ಮಾತಿದೆಯಲ್ಲ, ಗಂಡ ಹೆಂಡತಿ ಸಂಬಂಧ ಅಂದ್ರೆ ನೀವೇನಂತ ಅಂದ್ಕೊಂಡಿರಿ ಸ್ವಾಮಿ, ಅದಕ್ಕೊಂದು ಸ್ಯಾಂಕ್ಟಿಟಿ ಇದೆ, ಅದಕ್ಕೆ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ತಪ್ಪಿಸ್ಕೊಳಕ್ಕಾಗಲ್ಲ, ನೀವು ಜವಾಬ್ದಾರಿಯಾಗಿರೋದಿದ್ದು ಅದನ್ನ ಫೇಸ್ ಮಾಡ್ಲಿ ಬಿಡಿ, ಮುಖ್ಯಮಂತ್ರಿಗಳನ್ನ ಯಾಕೆ ತರ್ತೀರಿ ಅಂತ, ಯಾಕೆ ತರಬಾರ್ದು ಅಂತ ಅವ್ರು ಕೇಳೋದು ಮೆಹ್ತಾ. ಸಂಬಂಧ ಅಂದ್ರೆ ಏನು? ಆಮೇಲೆ ಇನ್ನೊಂದು ಹೇಳ್ತಾರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ, ನಿಮ್ಮದು ನಡೆಯುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನೀವು ತಪ್ಪುಗಳನ್ನು ಮಾಡಬಾರ್ದನ್ನ ಮಾಡಿ ನೀವು ಹೆಂಡತಿ ತಲೆ ಕಟ್ಟಕ್ಕಾಗಲ್ಲ ಅಂತ ನಗನಗ್ತಾನೆ ಹೇಳೋದು. ಅದನ್ನ ನಗನಗ್ತಾ ಹೇಳಿದ್ರು ಕೂಡ ಅದರಲ್ಲೊಂದು ಪಾಯಿಂಟ್ ಇದೆ ಅದರಲ್ಲಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು ಹೌದು. ಸೊ ಅಲ್ಲಿಗೆ ಈಗ ಪ್ರಾಸಿಕ್ಯೂಷನ್ ಇಲ್ಲಿ ತನಕದ ವಿಚಾರ ನಾನು ಮೊದಲೇ ಹೇಳಿದಾಗೆ ರಾಜ್ಯಪಾಲರು ಅನುಮತಿ ಕೊಡೋದಕ್ಕೆ ಬರುತ್ತೋ ಇಲ್ವೋ ಈ ತರನಾದ ಸಂಗತಿಗಳಿತ್ತು. ಬಟ್ ಇವತ್ತು ಇಷ್ಟು ಬಾರಿ ಹಾದಿಲಿ ಬೀದಿಲಿ ಪ್ರಸ್ತಾಪ ಆಗ್ತಿದ್ದಂತ ಸಂಗತಿಗಳೇನಿತ್ತು, ಬಿಜೆಪಿ ಅವರು ಒಂದು ಹೇಳೋದು, ಕಾಂಗ್ರೆಸ್ ಅವರು ಅದನ್ನೊಂದು ಡಿಫೆಂಡ್ ಮಾಡ್ಕೊಳ್ಳೋದು. ಬಟ್ ಇವತ್ತು ಅಧಿಕೃತವಾಗಿ ಆ ವಿಚಾರಗಳು ಕೋರ್ಟ್ ನಲ್ಲಿ ಪ್ರಸ್ತಾಪ ಆಗಿದೆ, ವಿತ್ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ಪ್ರಸ್ತಾಪ ಆಗಿದೆ. ಹೇಗೆ ಇಲ್ಲಿ ಒಂದು ತಪ್ಪಲ್ಲ, ಮೇಲಿಂದ ಒಂದು ತಪ್ಪಾಗಿದ್ರೆ ಓಕೆ, ಏನೋ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿಲ್ಲ, ಏನೋ ದೇವರಾಜಿಗೆ ಇದು ಟೈಟಲ್ ಪಡ್ಕೊಳ್ಳೋಕೆ ಅವಕಾಶ ಇರಲಿಲ್ಲ, ಏನೋ ಮಲ್ಲಿಕಾರ್ಜುನ ಅವ್ರು ಕೊಂಡ್ಕೊಂಡ್ಬಿಟ್ರು, ಇಷ್ಟಕ್ಕೆ ಮುಗ್ದೋಗ್ಬಿಟ್ಟಿದ್ರೆ ಬಹುಶಃ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಬಟ್ ಮಲ್ಲಿಕಾರ್ಜುನ ಅವರನ್ನ ಮಾರೋದಕ್ಕಿಂತ ಮುನ್ನ ಮತ್ತೆ ಡಿನೋಟಿಫಿಕೇಶನ್ ಮಾಡಿರೋದು, ನೋಟಿಫೈ ಆಗಿ ಪರಿಹಾರ ಬಂದಿರುವಂತಹ ಜಾಗಕ್ಕೆ ಡಿನೋಟಿಫೈ ಮಾಡೋಕೆ ಹೋಗಿರೋದು, ಡಿನೋಟಿಫೈ ಆದಂತ ಜಾಗದಲ್ಲಿ ಇವ್ರು ಲೇಔಟ್ ಮಾಡಿರೋದು, ಲೇಔಟ್ ಮಾಡಿದಂತ ಜಾಗನ ಮತ್ತೆ ಕನ್ವರ್ಷನ್ ಮಾಡ್ಕೊಳ್ಳೋಕೆ ಅರ್ಜಿ ಸಲ್ಲಿಸಿರೋದು, ಅದಾದ ನಂತರದಲ್ಲಿ ಇವರು ಮಲ್ಲಿಕಾರ್ಜುನ ಅವರಿಗೆ ಜಾಗ ಕೊಟ್ಟಿರೋದು, ಮಲ್ಲಿಕಾರ್ಜುನ ಅವರು ಅದನ್ನ ತಂಗಿಗೆ ಕೊಟ್ಟಿರೋದು, ಅಂದ್ರೆ ಪಾರ್ವತಿ ಅವರಿಗೆ ಕೊಟ್ಟಿರುವಂತದ್ದು, ಅದಾದ ನಂತರದಲ್ಲಿ ಪಾರ್ವತಿ ಅವರು ಬದಲಿ ನಿವೇಶನಕ್ಕಾಗಿ. ಹೀಗೆ ಒಂದ್ ತಪ್ಪಲ್ಲ, ಇವ್ರು ವಕೀಲರು ಹೇಳ್ತಾ ಇರೋ ಪ್ರಕಾರವಾಗಿ ನಾವೀಗ ಲೆಕ್ಕ ಹಾಕ್ತಾ ನಾವು ಒಬ್ರು ಕಾಮನ್ ಮ್ಯಾನ್ ಆಗಿ ಅದನ್ನು ಕೇಳಿಸ್ಕೊಂತ ಹೋದ್ರೆ ಈಗ ಸುಮಾರು 7-8 ತಪ್ಪುಗಳು ಅಥವಾ 7-8 ರೀತಿಯಾಗಿ ಇಲ್ಲಿ ಕಾನೂನು ಉಲ್ಲಂಘನೆ ಆಗಿರುವಂತದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ನೇರವಾಗಿ ಏನು ಅಂತಂದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂತೋ ಬಂದಿಲ್ವೋ, ಯಾಕಂದ್ರೆ ಅವರು ಮೊದಲಿಂದಲೂ ಕೂಡ ಅವರು ಈ ಬೇರೆ ಬೇರೆ ಆಯಕಟ್ಟಿನ ಜಾಗದಲ್ಲಿದ್ದಂಥವ್ರು, ಪ್ರಭಾವ ಬೀರುವಂತ ಜಾಗದಲ್ಲಿದ್ದಂಥವ್ರು. ಆದ್ರೆ ನನಗನ್ಸುತ್ತೆ ಏನು ಅಂತಂದ್ರೆ, ಒಂದು ಈ ರೀತಿ 45 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಯಾವುದೇ ಕಾರಣಕ್ಕೂ ಈ ಬೆರಳು ತೋರಿಸಿ ಯಾರಾದರೂ ಆರೋಪ ಮಾಡುವಂಥ ಮಟ್ಟಿಗೆ ಸಿದ್ದರಾಮಯ್ಯ ಇಲ್ಲ. ಈ ವಿಚಾರನ ಹೇಳಲೇಬೇಕು. ಸಿದ್ದರಾಮಯ್ಯನವರು ಯಾಕೆ ಇಷ್ಟೊಂದು ಕಂಗಾಲಾಗಿದ್ದಾರೆ ಅಂತಂದರೆ, ದಟ್ ಇಸ್ ದ ರೀಸನ್. ಅವ್ರ 45 ವರ್ಷಗಳ ರಾಜಕೀಯ ಜೀವನ ಇದೆಯಲ್ಲ, ಅವರ ಸುತ್ತಮುತ್ತ ಇರುವಂಥರ ಬಗ್ಗೆ ಆರೋಪಗಳು ಬರ್ತಾ ಇತ್ತು, ಆದರೆ ಮುಖ್ಯಮಂತ್ರಿಗಳ ಮೇಲೆ ಎಂದೂ ಕೂಡ ಆರೋಪ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಇದು ಇವ್ರ ಗಮನಕ್ಕೆ ಬಂತೋ ಇಲ್ಲೋ ಗೊತ್ತಿಲ್ಲ, ಅವರ ಪತ್ನಿ ಗಮನಕ್ಕೆ ಬಂದಿತ್ತೋ ಎಲ್ಲೋ ಗೊತ್ತಿಲ್ಲ. ಇದು ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ದೇವರಾಜು ಸೇರ್ಕೊಂಡು ಮಾಡಿರುವಂಥದ್ದಾಗಿರ್ಬೋದು.